ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇದರ ಬಗ್ಗೆ ಒಂದು ಸ್ವಲ್ಪ ಕುರಿತು ಮಾತಾಡೋಣ. ಭೀಮನ ಅಮಾವಾಸ್ಯೆ ಯಾಕೆ ಮಾಡ್ತಾರೆ, ಇದರ ವಿಶೇಷತೆ ಏನು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲದಿದ್ದವ್ರಿಗೆ ನಾನು ಈ ಕಥೆನ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಯಾರಿಗೆ ಗೊತ್ತೋ ಅವರು ಮತ್ತೊಂದು ಸಲ ಕೇಳಿ, ಯಾರಿಗೆ ಗೊತ್ತಿಲ್ವೋ ಅವರು ತಿಳಿದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಳ್ತೀನಿ ಈ ಕಥೆನ ಚಿಕ್ಕದಾಗಿ ಪುಟ್ಟದಾಗಿ ವಿವರಣೆ ಕೊಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಪೂರ್ವದಲ್ಲಿ ನೈಮಿಷಾರಣ್ಯ ಅಂತ ಒಂದು ಊರಿರುತ್ತೆ. ಅಲ್ಲಿ ಸೂತ ಮಹಾಮುನಿಗಳಿರ್ತಾರೆ. ಅವರ ಆಶ್ರಮಕ್ಕೆ ಒಂದಿನ ಶೌನಕಾದಿ ಮುನಿಗಳು ಆಗಮಿಸ್ತಾರೆ. ಆಗ ಅವರ ಹತ್ರ ಸೂತ ಮುನಿಗಳು ಕೇಳ್ಕೊಳ್ತಾರೆ, ಸ್ವಾಮಿ, ಈ ಪ್ರಪಂಚದಲ್ಲಿ ಮುತ್ತೈದೆಯರು ದೀರ್ಘ ಸುಮಂಗಳಿಯರಾಗಿ ಗಂಡನ ಜೊತೆ ಸುಖ ಸಂತೋಷವಾಗಿರಬೇಕಾದ್ರೆ ಯಾವುದಾದ್ರೂ ವ್ರತ ಇದ್ದರೆ ತಿಳಿಸ್ಕೊಡಿ, ಅದು ಲೋಕಕ್ಕೂ ಕೂಡ ಒಳ್ಳೆಯದಾಗುತ್ತೆ ನೀವು ತಿಳಿಸ್ಕೊಡೋದ್ರಿಂದ ಅಂತ ಕೇಳ್ತಾರೆ. ಆಗ ಶೌನಕಾದಿ ಮುನಿಗಳು, ಹೌದು ಸೂತ ಮಹಾಮುನಿಗಳೇ, ನಿಮ್ಮ ಈ ವಿಚಾರವನ್ನು ಕೇಳಿದ್ದಕ್ಕೆ ಒಳ್ಳೆಯದೇ ಆಯಿತು, ಇದು ಮುಂದೆ ಜಗದಲ್ಲಿ ಎಲ್ಲರಿಗೂ ಉಪಯೋಗ ಆಗುತ್ತದೆ ಅಂತಂದ್ಬಿಟ್ಟು ಎಲ್ಲರಿಗೂ ಉಪಯೋಗ ಆಗುತ್ತದೆ, ನೀನು ಕೇಳಿರುವ ಈ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ ಅಂತಂದ್ಬಿಟ್ಟು ಶೌನಕಾದಿ ಮುನಿಗಳು ಈ ವ್ರತನ ಹೇಳ್ತಾರೆ. ಈ ವ್ರತನ ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ ಆಚರಿಸಬೇಕು ಅಂತ ಮುನಿಗಳು ಹೇಳ್ತಾರೆ. ಈ ವ್ರತನ ಭೀಮನ ಅಮಾವಾಸ್ಯೆ ದಿನ ಆಚರಿಸೋದರಿಂದ ಭೀಮನ ವ್ರತ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ. ಬನ್ನಿ ಈಗ ಕಥೆನ ವಿವರಣೆ ಕೊಡ್ತಾರೆ ಮುನಿಗಳು. ಹಿಂದೆ ಒಂದು ಸೌರಾಷ್ಟ್ರ ಅಂತ ಊರಿರುತ್ತೆ. ಅಲ್ಲಿ ವಜ್ರಬಾಹು ಅಂತ ರಾಜ ಒಬ್ಬ ಇರ್ತಾನೆ. ಅವ್ರ ಮಗ ಜಯಶೀಲ ಅಂತ ಒಬ್ಬ ಕುಮಾರನಿರ್ತಾನೆ. ಅವನು ಏನು ಮಾಡ್ತಾನೆ, ಮದುವೆಗೆ ಮುಂಚೆನೇ ಅಕಾಲಿಕ ಮರಣಕ್ಕೆ ತುತ್ತಾಗಿ ಮರಣ ಹೊಂದುತ್ತಾನೆ. ಆಗ ರಾಜನಿಗೆ ತುಂಬಾ ಬೇಜಾರಾಗುತ್ತೆ, ನನ್ನ ಮಗ ಸತ್ತೋದ, ನನ್ನ ಮಗನಿಗೆ ಮದುವೆ ಆಗಬೇಕಿತ್ತು, ಮದುವೆ ಆದಮೇಲೆ ಸಾಯಬೇಕಿತ್ತು, ಇವಾಗ ಪಿತೃಗಳಿಗೆ ಯಾರು ಮಾಡ್ತಾರೆ, ಬೈ ಚಾನ್ಸ್ ನಾನು ಸತ್ತರೆ ನನ್ನ ಕಾರ್ಯಗಳೆಲ್ಲ ಯಾರು ಮಾಡ್ತಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಒಂದು ಉಪಾಯ ಬರುತ್ತೆ. ನನ್ನ ಮಗನಿಗೆ ಮದುವೆ ಮಾಡಿದ್ರೆ ಆವಾಗ ಅವ್ರ ಹೆಂಡತಿ ಆ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾಳೆ ಅಂತ ಅಂದ್ಬಿಟ್ಟು ಊರೆಲ್ಲ ಮೆರವಣಿಗೆ ಡೋಲು ಮಾಡಿಸಿ ಇದನ್ನು ಮಾಡಿಸ್ತಾನೆ. ನನ್ನ ಮಗನ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ, ಉಡುಗೊರೆಗಳನ್ನೆಲ್ಲ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಸ್ತಾರೆ. ಆಗ ಒಬ್ಬ ಬಡ ಬ್ರಾಹ್ಮಣ ಏನು ಮಾಡ್ತಾನೆ, ಅವನಿಗೆ 4 ಜನ ಮಕ್ಕಳಿರ್ತಾರೆ. ಅದಕ್ಕೋಸ್ಕರ ನಾನೊಂದು ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಬಡತನ ಕೂಡ ದೂರ ಆಗುತ್ತೆ ಅಂತ ಯೋಚನೆ ಮಾಡಿ ಅದರಲ್ಲಿ ಒಬ್ಬ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಎಲ್ಲ ಆದಮೇಲೆ ಎಲ್ಲರೂ ಸ್ಮಶಾನಕ್ಕೆ ಸುಡೋದಕ್ಕೆ ಅಂತಂದ್ಬಿಟ್ಟು ಜಯಶೀಲನನ್ನು ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ಎಲ್ಲ ಆಗ್ತಾನೆ ಮದುವೆ ಆಗಿರುತ್ತಲ್ಲ, ತುಂಬ ಸುಂದರವಾಗಿ ಕಾಣ್ತಿರ್ತಾಳೆ. ಎಲ್ಲ ವೈಭೋಗದಿಂದ ಒಡವೆ ಆಗಿರ್ಬೋದು ಮತ್ತು ರೇಷ್ಮೆ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿರ್ತಾಳೆ ಅಂತಲೇ ಹೇಳ್ಬೋದು. ಆ ಹುಡುಗಿನ ಸ್ಮಶಾನಕ್ಕೆ ಕರ್ಕೊಂಡೋಗಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಮ್ಮ ಅಂತ ಹೇಳ್ತಾರೆ. ಅವಳು ದುಃಖದಿಂದನೇ ಗಂಡನ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ದೈವದ್ದು ಇರ್ಬೋದು, ದೈವ ಪ್ರೇರೇಪಣೆನೇ ಇರ್ಬೋದು, ಅವಳ ಅದೃಷ್ಟನೇ ಇರ್ಬೋದು, ಸಡನ್ನಾಗಿ ಮಳೆ ಜೋರಾಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಜನಗಳು ಅಲ್ಲಿದ್ದವರೆಲ್ಲ ಓಡೋಗ್ಬಿಡ್ತಾರೆ. ಅವ್ರ ಅಪ್ಪ ಕೂಡ ಬಾಮ ಹೋಗೋಣ ಅಂತ ಕರೀತಾರೆ. ಆದರೆ ಇವಳು ಏನು ಮಾಡ್ತಾಳೆ, ಇವ್ರಿಗೆ ಗಂಡನ್ನ ಆ ಥರ ಬಿಟ್ಟು, ಇನ್ನೂ ಗಂಡ ಸುಟ್ಟಿಲ್ಲ, ಅವನ್ನ ಬಿಟ್ಟು ಹೋಗೋದಕ್ಕೆ ಅವಳಿಗೆ ಮನಸ್ಸು ಬರೋದಿಲ್ಲ. ಅವಳು ಮಳೆಯಲ್ಲೇ ನಿಂತ್ಕೊಂಡಿರ್ತಾಳೆ. ಎಷ್ಟೊತ್ತಾದರೂ ಕೂಡ ಮಳೆ ನಿಲ್ಲೋದೇ ಇಲ್ಲ, ಬರ್ತಾನೆ ಇರುತ್ತೆ. ಆಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ದೇವ್ರನ್ನ ಬೇಡ್ಕೊಳ್ತಾಳೆ. ಆಗ ಅವಳ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ. ನಿನಗೇನು ಬೇಕು ವರ ಕೇಳಮ್ಮ ಅಂತ ಹೇಳಿದಾಗ, ನನಗೆ ಏನು ವರ ಬೇಡ ದೇವರೇ, ನಾನು ಸಕಲ ಸಂಪತ್ತಿಂದ ನನ್ನ ಜೀವನ ಮಾಡಬೇಕು, ನನ್ನ ಸೌಭಾಗ್ಯನ ನನಗೆ ಕೊಡು ಅಂತ ಕೇಳ್ಕೊಳ್ತಾಳೆ. ಆಗ ಶಿವ ಅವಳಿಗೆ ಈ ವ್ರತನ ಮಾಡೋದಕ್ಕೆ ಹೇಳ್ತಾರೆ. ನೀನು ಜ್ಯೋತಿರ್ಭೀಮ್ನ ಅಮಾವಾಸ್ಯೆನ ಸ್ಟಾರ್ಟ್ ಮಾಡು, ಅದರಿಂದ ನಿನಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತದೆ ಅಂತ ಹೇಳ್ತಾಳೆ. ಆ ವ್ರತನ ಹೇಗೆ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಡ್ತಾರೆ. ಈ ವ್ರತಕ್ಕೆ ಜಾಸ್ತಿ ಆಡಂಬರ ಏನೂ ಇರೋದಿಲ್ಲ. 2 ದೀಪನ ಹಚ್ಕೊಳ್ಬೇಕಾಗುತ್ತೆ. ಶಿವ ಅವ್ರಿಗೆ ಹೇಳೋದು, 2 ದೀಪನ ಒಂದು ಅಕ್ಕಿ ತುಂಬಿದ ತಟ್ಟೆಯಲ್ಲಿ ಇಟ್ಟು ಅದನ್ನು ಶಿವ ಪಾರ್ವತಿ ಸ್ವರೂಪ ಅಂತ ತಿಳ್ಕೊಂಡು ನಮ್ಮನ್ನು ಅದರಲ್ಲಿ ಆಹ್ವಾನ ಮಾಡಿ ಆ ದೀಪಕ್ಕೆ ಪೂಜೆನ ಮಾಡು.
ಅಂತ ಶಿವ ಹೇಳ್ತಾರೆ. ಅವಳು ಆ ಮಳೆಯಲ್ಲಿಯೇ ಅಲ್ಲಿ ಕುತ್ಕೊಂಡು 2 ದೀಪನ ಹಚ್ಚಿ ಮಣ್ಣಿಂದ ದೀಪ ಮಾಡಿ ಆ ದೀಪಕ್ಕೆ ಪೂಜೆ ಮಾಡಿದಾಗ ದೇವರು ಪ್ರತ್ಯಕ್ಷ ಆಗಿ ಅವರ ಗಂಡನನ್ನು ಬದುಕಿಸಿಕೊಡ್ತಾರೆ. ಅದರಿಂದ ಯಾರು ಈ ವ್ರತನ ಆಚರಣೆ ಮಾಡ್ತಾರೋ ಅವರು ದೀರ್ಘ ಸುಮಂಗಲಿಯಾಗಿರ್ತಾರೆ ಅಂತ ದೇವರು ವರನ ಕೊಟ್ಟಿರೋದ್ರಿಂದ ಭೀಮ್ನ ಅಮಾವಾಸ್ಯೆನ ಎಲ್ಲರೂ ಆಚರಣೆ ಮಾಡಬೇಕು. ಮದುವೆ ಆಗಿರೋರು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅವರು ಮುತ್ತೈದೆ ಭಾಗ್ಯ ಕೂಡ ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಪೂಜೆನ ಆಗದೆ ಇದ್ದರೂ ಕೂಡ 9 ವರ್ಷ ಆದರೂ ಕಂಟಿನ್ಯೂಸ್ ಆಗಿ ಮಾಡಬೇಕು. 9 ವರ್ಷ ಆದಮೇಲೆ ಬೇಕಿದ್ರೆ ಸ್ಟಾಪ್ ಮಾಡ್ಬೋದು ಅಂತ ಕೂಡ ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಮತ್ತು ಈ ಭೀಮ್ನ ಅಮಾವಾಸ್ಯೆ ದಿನ ಅಣ್ಣ ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮಂದಿರಿದ್ರು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಆ ಪೂಜೆನ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾನು ಫೋನಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀನಿ. ಅಣ್ಣ ತಂಗಿ ಇದ್ದರೂ ಕೂಡ ಅವರು ಕೂಡ ಸೆಲೆಬ್ರೇಷನ್ನ ಮಾಡ್ಕೊಳ್ತಾರೆ. ಈ ಕತೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು. ಆದರೂ ಕೂಡ ಈ ಕಥೆನ ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಪೂಜೆನ ಈ ಥರ ಮಾಡಿಕೊಂಡೆ. ಭೀಮ್ನ ಅಮಾವಾಸ್ಯೆಗೆ ಫಸ್ಟು ಮನೆಯಲ್ಲೆಲ್ಲ ನಿನ್ನೆನೇ ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಸಾಮಗ್ರಿಗಳಾಗಿರ್ಬೋದು ಎಲ್ಲನೂ. ಈಗ ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮನೇಲಿ ಮಾಡಿಕೊಂಡು ಈಗ ಗಂಡನ ಪಾದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಗಂಡನ ಪೂಜೆನಂತೂ ಡೈಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ನಾವೆಲ್ಲ ಡೈಲಿ ಮಾಡೋದಿಲ್ಲ. ಹಾಗಾಗಿ ವರ್ಷಕ್ಕೊಂದು ಸಲ ಬಂದಿರೋ ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ಬೇಕಲ್ಲ. ಅವ್ರಿಗೂ ಎಷ್ಟು ಖುಷಿಯಾಗುತ್ತೆ ಅಂತ ಖುಷಿ ಆಗೇ ಆಗುತ್ತೆ ಪ್ರತಿಯೊಬ್ಬರ ಗಂಡಸ್ರಿಗೂ ಪಾದ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ. ಆಮೇಲೆ ಅವ್ರಿಗೆ ಈಗ ಕಾಲು ತೊಳೆದು ಪೂಜೆನ ಮಾಡ್ತಾಯಿದ್ದೀನಿ. ಇದು ನಮ್ಮ ಸೌಭಾಗ್ಯನೇ ಸರಿ ಅಂತಲೇ ಹೇಳ್ಬೋದು. ನಾನೀಗ ಹೇಳಿದ್ನಲ್ಲ ಆ ಕಥೆ ಒಂದು ಸ್ಕಂದ ಪುರಾಣದಲ್ಲಿ ಇರೋದನ್ನು ನಾನು ನಿಮಗೆ ಹೇಳಿದ್ದೀನಿ. ನೋಡಿದ್ರಲ್ವಾ, ಸತ್ತಿರೋ ಗಂಡನ್ನೇ ಉಳಿಸ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಈ ವ್ರತನ ಆದಷ್ಟು ಎಲ್ಲರೂ ಮಾಡಿ. ನಮ್ಮ ಮನೇಲಿ ಸಂಪ್ರದಾಯ ಇಲ್ಲ ಅದು ಎಲ್ಲ ಹೇಳ್ಕೊಂಡು ಹೋದರೆ ತುಂಬಾ ಇದಾಗುತ್ತೆ. ಸಂಪ್ರದಾಯ ಇದೆಯೋ ಬಿಟ್ಟಿದೆಯೋ ನಮ್ಗೆ ಎಷ್ಟು ಗೊತ್ತೋ ನಾವು ಅಷ್ಟನ್ನು ಮಾಡ್ಬೋದಲ್ವಾ. ಅದು ಮಾಡಿದ್ರೆ ತಪ್ಪ, ಇದು ಮಾಡಿದ್ರೆ ನಾನು ಫಸ್ಟೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಮಾಡಿದ್ರೆ ತಪ್ಪಾಗುತ್ತಾ, ಇದು ಮಾಡಿದ್ರೆ ತಪ್ಪಾಗುತ್ತಾ ಅಂತ ಯೋಚನೆ ಮಾಡೋದ್ರಲ್ಲೇ ನಾವು ಲೈಫ್ ಕಳೆದ್ಬಿಡ್ತೀವಿ. ಮಾಡಿ ನೋಡಬೇಕಲ್ವ ಏನಾಗುತ್ತೆ. ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಆದರೂ ನಾವು ಹೇಗಿರಬೇಕು ಅಂತ ಅನಿಸುತ್ತಾ ಹಾಗಿರೋದು ತುಂಬ ಒಳ್ಳೆಯದು. ನಾನು ಅಷ್ಟೇ ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಅಕ್ಕಿನ ಹಾಕ್ಕೊಂಡು 2 ದೀಪನ ಹಚ್ಕೊಂಡಿದ್ದೀನಿ. ಶಿವ ಪಾರ್ವತಿ ಸ್ವರೂಪ ಅಂತ ಭಾವಿಸಿ ದೇವ್ರನ್ನ ಅದರಲ್ಲಿ ನೋಡ್ತಾ ಇದ್ದೀನಿ. ನಾನು ಫಸ್ಟು 2 ದೀಪಕ್ಕೆ ಪೂಜೆನ ಮಾಡ್ಕೊಂಡಿದ್ದೀನಿ. ನಾನು ದೀಪಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಆದರೆ ತುಪ್ಪ ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ತುಪ್ಪ ಹಾಕೋದ್ರಿಂದ ಶ್ರೇಷ್ಠ ಅನ್ನೋದಕ್ಕೋಸ್ಕರ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಲ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ನಾನು. ನೋಡಿ ಈಗ ಪೂಜೆನ ಮಾಡ್ತಿದ್ದೀನಿ. 2 ದೀಪಗಳು ಎಷ್ಟು ಚೆನ್ನಾಗಿ ಉರಿತಿದೆ ಅಂತ ನೋಡ್ತಿರ್ಬೋದು ನೀವು ಕೂಡ. ಆಮೇಲೆ ಒಂದು ಸಲ ಪೂಜೆದು ಇದೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಈಗ ಆಚೆ ಬಂದಿದ್ದೀನಿ. ನೋಡಿ ಇವತ್ತು ರಂಗೋಲಿಗೆ ಕಲ್ಲರ್ನು ಕೂಡ ಹಾಕಿದ್ದೀನಿ. ನಾನು ಕಲ್ಲರ್ ಹಾಕಿ ರಂಗೋಲಿನ ಈ ಥರ ಹಾಕಿದ್ದೀನಿ. ಮತ್ತು ಹೊಸ್ಲಿಗೆ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಮತ್ತು ತುಳಸಿ ಕಟ್ಟೆ ಹತ್ರ ಕೂಡ ಅಷ್ಟದಳ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅಲ್ಲೂ ಸ್ವಲ್ಪ ಕಲರ್ಸ್ನ ಸೇರಿಸ್ಕೊಂಡಿದ್ದೀನಿ. ಈಗ ಪೂಜೆ ಎಲ್ಲ ಆಗಿದೆಯಲ್ಲ, ಮನೆಯಲ್ಲಿ ನೋಡಿ ಯಾವ ಥರ ವೈಬ್ಸ್ ಇದೆ ಅಂತಂದ್ಬಿಟ್ಟು ಧೂಪ ಮೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಮನೆ ಕಳೆಯಿಂದ ಇದೆ ಅಂತಲೇ ಹೇಳ್ಬೋದು. ಮನೆಯಲ್ಲೆಲ್ಲ ಧೂಪ ಹಾಕೋದ್ರಿಂದ ಆ ಹೊಗೆ ಥರ ಇರುತ್ತಲ್ಲ, ಅದನ್ನು ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ. ಇದನ್ನು ಬೆಳಗ್ಗೆ 6 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಇದೇ ಬೇರೆ ವಾತಾವರಣವೇ ಬೇರೆ ಥರ ಇರುತ್ತೆ. ಸ್ವಲ್ಪ 8 ಗಂಟೆ 9 ಗಂಟೆ ಆಗಿ ಪೂಜೆ ಮಾಡಿದ್ರೆ ಆ ವಾತಾವರಣವೇ ಬೇರೆ ಥರ ಇರುತ್ತೆ. ಈಗ ನಮ್ಮದು ಪೂಜೆ ಎಲ್ಲ ಆಯಿತು ನೋಡಿ. ಇಬ್ಬರು ಒಂದು ಫೋಟೋ ತಗೊಂಡ್ವಿ. ಲಾಸ್ಟಲ್ಲಿ ಸ್ವೀಟ್ ತಿನ್ನಿಸ್ಬೇಕಿತ್ತಲ್ಲ, ಮರ್ತೋದೆ. ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿಟ್ಟಿದ್ದೆ. ಆ ಪಾಯಸನೇ ತಿಂದು ನಾನು ಈಗ ಪೂಜೆನ ಎಂಡ್ ಮಾಡ್ತಿದ್ದೀನಿ. ವರ್ಷ ಏನಾಗ್ತಿತ್ತು ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲ್ಸಕ್ಕೆ ಹೋಗಿ ಬಂದು ನಾನು ಈವ್ನಿಂಗ್ ಪೂಜೆ ಮಾಡ್ತಿದ್ದೆ. ಉಪವಾಸ ಇದ್ದು ಪೂಜೆ ಮಾಡ್ತಿದ್ದೆ. ಬಟ್ ಇವಾಗ ಅವರು ಸಂಡೇ ಮನೆಯಲ್ಲೇ ಇದ್ದಾರಲ್ವ, ಬೆಳಗ್ಗೆನೇ ನನಗೆ ಪಾಯಸ ತಿಂದು ನಾನು ಉಪವಾಸ ಕೂಡ ಮುರಿದ್ರು ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಎಷ್ಟು ಕಾಯ್ತಿದ್ದೆ ಗೊತ್ತಾ ನಾನು. ನನಗಂತೂ ಈ ವರ್ಷ ತುಂಬಾ ಖುಷಿಯಾಯಿತು ಭಾನುವಾರ ಬಂದಿರೋದಕ್ಕೆ. ಪ್ರತಿ ವರ್ಷ ಕೂಡ ಭಾನುವಾರನೇ ಬರಲಿ ಅಂತ ಅನಿಸ್ತು ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಬ್ರು ಈಗ ಡ್ಯಾನ್ಸ್ ಕ್ಲಾಸ್ಗೆ ರೆಡಿ ಆಗಿದ್ದಾರೆ. ನಮ್ಮ ಬಲ್ಲುಗೆ ಮೂಳೆ ತಗೊಂಬಂದಿದ್ದೀರಿ. ಇದೇ ಫಸ್ಟ್ ಟೈಮ್. ಅದನ್ನೇನಂತಾರೆ ಯಾರೋ ಗೊತ್ತಪ್ಪ, ಇದು ಬರೀ
ಕಚ್ಕೊಂಡು ತಿನ್ನಕ್ಕಾಗಲ್ಲ. ನೋಡೋಣ ನಮ್ಮ ಬಲ್ಲು ಹೆಂಗೆ ತಿಂತಾನೆ ಅಂತ ಗೊತ್ತಿಲ್ಲ. ಇವಾಗೆಲ್ಲ ನೋಡೋದಕ್ಕೆ ಆಚೆ ಬಂದು ಎಕ್ಸೈಟಾಗಿ ನೋಡ್ತಾ ಇದ್ದೀರಿ. ಅವನು ಎಕ್ಸೈಟ್ಮೆಂಟಾಗಿ ನೋಡ್ತಾವನೆ ಏನಿದು ಅಂತ. ತಿನ್ನುತ್ತಾ ಫ್ರೆಂಡ್ಸ್ ಇದನ್ನ ನಾಯಿಗಳು? ನಿಮ್ಮ ಮನೇಲೆಲ್ಲ ಹಾಕಿದ್ದೀರಾ? ನೋಡೋಣ ಬನ್ನಿ ನಮ್ಮ ಬಲ್ಲು ತಿಂತಾನೆ ಇಲ್ಲ ಅಂತ. ಹಾಂ ಆಗ್ತಾಯಿದ್ದೀರಿ ನೋಡ್ಬೇಕು. ಅವನಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅದು ಏನು ಅಂತ ಪಾಪ. ದೀಪ 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 ಯಾವಾಗೋ ದೀಪಕ್ಕೆ ಬಾಲ ಸುಟ್ಕೊಂತಾನೆ ಫ್ರೆಂಡ್ಸ್. ಅವನಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅದೇನು ಅಂತ. ಹೋಗ್ಬಿಟ್ಟ ತಿಂದಿರಾ? ತಿಂತಾನೆ ಬಿಡೆ, ನೋಡೋಣ ಆಮೇಲೆ ತಿಂತಾನೆ ನೋಡೋಣ ಇರೇ. ಬಲ್ಲು ತಿನ್ನ ಬೇಡ. ನೋಡೋಣ ಫ್ರೆಂಡ್ಸ್ ಆಮೇಲೆ ಏನೇನೋ ತಿಂತಾನೋ ಏನೋ. ನಮ್ಮ ಮಗಳಂತೂ ಬಲವಂತ ಮಾಡ್ತಾವಳೆ ನಿಂಗೋಸ್ಕರ ತಂದವ್ರು ತಿನ್ಬಾರ ಅಂತ. ಪಾಪ ಅವ್ನಿಗೆ ಯಾವತ್ತಾದ್ರೂ ನೋಡಿದ್ರೆ ತಾನೇ ಅದ್ರ ಬಗ್ಗೆ ಅವ್ನಿಗೆ ಗೊತ್ತಾಗಕ್ಕ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.